Hi, hello, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. In our previous video, we discussed about phrases and clauses. Now we are going to learning about sentence. ಇವತ್ತು ನಮ್ಮ ವಿಡಿಯೋ ಸೆಂಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. It is also a group of words and gives a complete idea. In a sentence, we can find many clauses. Sentence ಅಂದರೆ ಫ್ರೆಂಡ್ಸ್ ಸಪ್ರೇಟ್ ಇರೋಂಥ ಪದಗಳನ್ನ ಜೋಡಿಸಿ ಹೇಳೋಂಥ ಇನ್ಫಾರ್ಮೇಷನ್ನ ನಾವು ಸೆಂಟೆನ್ಸ್ ಅಂತೀವಿ. ಒಂದು ಸೆಂಟೆನ್ಸ್ನಲ್ಲಿ ಅನೇಕ ಕ್ಲಾಸಸ್ ಇರುತ್ತೆ ಮತ್ತು ಪೂರ್ತಿ ಅರ್ಥವನ್ನು ತಿಳಿಸ್ತಾ ಇರುತ್ತೆ. ಸೊ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ ನೋಡೋಣ ಫ್ರೆಂಡ್ಸ್. ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಒಂದೊಂದು ಸೆಂಟೆನ್ಸ್ ಬಗ್ಗೆ ವಿವರಣೆ ನೋಡೋಣ ಫ್ರೆಂಡ್ಸ್. ಸಿಂಪಲ್ ಸೆಂಟೆನ್ಸ್. Simple sentence is a containing only one clause. It is an independent clause with a subject and a predicate. Simple sentence ನಲ್ಲಿ ಒಂದು ಕ್ಲಾಸ್ ಮಾತ್ರ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತೀವಿ ಅಥವಾ ಮೇನ್ ಕ್ಲಾಸ್ ಅಂತೀವಿ. ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಯಾವ ಕ್ಲಾಸ್ ಮೇಲೂ ಡಿಪೆಂಡ್ ಆಗಲ್ಲ ಆ್ಯಂಡ್ ಕಂಪ್ಲೀಟ್ ಮೀನಿಂಗ್ ಅನ್ನೋದು ತಿಳಿಸುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತಾಡ್ಬೋದು. ಐ ಅನ್ನೋದು ಸಬ್ಜೆಕ್ಟ್, ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅನ್ನೋದು ಪ್ರೆಡಿಕೇಟ್. ಪ್ರೆಡಿಕೇಟ್ ಅಂದರೆ ಏನು ಅಂತ ಗೊತ್ತಲ್ವಾ ಫ್ರೆಂಡ್ಸ್? ವರ್ಬ್ ಅಥವಾ ವರ್ಬ್ ಪ್ಲಸ್ ಆಬ್ಜೆಕ್ಟ್ನ ನಾವು ಪ್ರೆಡಿಕೇಟ್ ಅಂತೀವಿ. ಅಂದರೆ ಸಬ್ಜೆಕ್ಟ್ನಿಂದ ಆಗ್ತಾ ಇರೋಂಥ ಕೆಲಸನ ಪ್ರೆಡಿಕೇಟ್ ಅಂತೀವಿ. ಸೊ ಈ ಕ್ಲಾಸ್ ಅನ್ನೋದು ಕಂಪ್ಲೀಟ್ ಮೀನಿಂಗ್ ತಿಳಿಸಿರೋದ್ರಿಂದ ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಸೊ ಇದು ಓನ್ಲಿ ಒನ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರೋದ್ರಿಂದ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೀತಾ ಈಸ್ ಸ್ಟಡಿಂಗ್ ವಿತ್ ಮೀ. ಸೀತಾ ನನ್ನ ಜೊತೆಯಲ್ಲಿ ಓದ್ಕೊತಾ ಇದ್ದಾಳೆ. ಸೀತಾ ಅನ್ನೋದು ಸಬ್ಜೆಕ್ಟ್, ಈ ಸ್ಟಡಿಂಗ್ ವಿತ್ ಮೀ ಅನ್ನೋದು ಪ್ರೆಡಿಕೇಟ್. ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರೋದ್ರಿಂದ ಇದು ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಹಿ ಈಸ್ ಈಟಿಂಗ್ ಚಾಕ್ಲೇಟ್. ಅವ್ನು ಚಾಕ್ಲೇಟ್ ತಿಂತಾ ಇದ್ದಾನೆ. ಹಿ ಅನ್ನೋದು ಸಬ್ಜೆಕ್ಟ್, ಈಸ್ ಈಟಿಂಗ್ ಚಾಕ್ಲೇಟ್ ಅನ್ನೋದು ಪ್ರೆಡಿಕೇಟ್. ಇದನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಇದು ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟ್, ಕಾಂಪೌಂಡ್ ಸೆಂಟೆನ್ಸ್. ಇಟ್ ಕಂಟೈನ್ಸ್ ಟೂ ಸಿಂಪಲ್ ಸೆಂಟೆನ್ಸಸ್ ಜಾಯಿನ್ ಬೈ ಎ ಕಾಮಾ ಪ್ಲಸ್ ಅ ಕಂಜೆಕ್ಷನ್. ಟೂ ಸಿಂಪಲ್ ಸೆಂಟೆನ್ಸಸ್ನ ಕಾಮ ಮತ್ತು ಕಂಜೆಕ್ಷನ್ ಅನ್ನೋದು ಜಾಯಿನ್ ಮಾಡುತ್ತೆ. ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಸೆಂಟೆನ್ಸ್ ಈಸ್ ನಥಿಂಗ್ ಬಟ್ ಇಂಡಿಪೆಂಡೆಂಟ್ ಕ್ಲಾಸ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ವಾ ಫ್ರೆಂಡ್ಸ್? ಸೊ ಎಕ್ಸಾಂಪಲ್ಸ್ ನೋಡೋಣ. ಐ ವಾಂಟ್ ಟು ಗೋ ಟು ಪಾರ್ಟಿ ಬಟ್ ಐ ಆಮ್ ಅನ್ವೆಲ್. ನಾನು ಪಾರ್ಟಿಗೆ ಹೋಗಬೇಕು ಆದರೆ ನನಗೆ ಹುಷಾರಿಲ್ಲ. ಐ ವಾಂಟ್ ಟು ಗೋ ಟು ಪಾರ್ಟಿ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಐ ಆಮ್ ಅನ್ವೆಲ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸೇ ಆಗುತ್ತೆ ಫ್ರೆಂಡ್ಸ್. ಟೂ ಕ್ಲಾಸಸ್ನು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಎರಡೂ ಇಂಡಿಪೆಂಡೆಂಟ್ ಕ್ಲಾಸಸ್ಸೇ. ನಾನು ಪಾರ್ಟಿಗೆ ಹೋಗಬೇಕು ಯಾವುದ್ರ ಮೇಲಾದರೂ ಡಿಪೆಂಡ್ ಆಗಿದೆಯಾ? ಇಲ್ಲ ಅಲ್ವಾ? ಐ ಆಮ್ ಅನ್ವೆಲ್, ನನಗೆ ಹುಷಾರಿಲ್ಲ, ಇದು ಯಾವುದ್ರ ಮೇಲಾದರೂ ಡಿಪೆಂಡ್ ಆಗಿದೆಯಾ? ಇಲ್ಲ ಅಲ್ವಾ ಫ್ರೆಂಡ್ಸ್? ಬಟ್ ಅಂದರೆ ಆದರೆ, ಬಟ್ ಅನ್ನೋದು ಕಂಜೆಕ್ಷನ್. ಸೊ ಈ ಟೂ ಕ್ಲಾಸಸ್ನ ಜಾಯಿನ್ ಮಾಡ್ತಾ ಇದೆ. ಬಟ್ ಅನ್ನೋ ಕಂಜೆಕ್ಷನ್ ಈ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ನ ಕನೆಕ್ಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ತಿಳಿಸ್ತಾ ಇದೆ. ಈ ಸೆಂಟೆನ್ಸ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೀತಾ ಈಸ್ ಸ್ಟಡಿಂಗ್ ವಿತ್ ಮೀ ಆ್ಯಂಡ್ ಐ ಆಮ್ ಹೆಲ್ಪಿಂಗ್ ವಿತ್ ಹರ್. ಸೀತಾ ನನ್ನ ಜೊತೆಯಲ್ಲಿ ಓದ್ಕೊತಾ ಇದ್ದಾಳೆ ಮತ್ತು ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೀತಾ ಈಸ್ ಸ್ಟಡಿಂಗ್ ವಿತ್ ಮೀ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಐ ಆಮ್ ಹೆಲ್ಪಿಂಗ್ ವಿತ್ ಹರ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಆ್ಯಂಡ್ ಅಂದರೆ ಮತ್ತು ಕಂಜೆಕ್ಷನ್. ಸೊ ಈ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ನ ಕಂಜೆಕ್ಷನ್ ಅನ್ನೋದು ಜಾಯಿನ್ ಮಾಡಿ ಕಾಂಪೌಂಡ್ ಸೆಂಟೆನ್ಸ್ನ ತಿಳಿಸ್ತಾ ಇದೆ. ಹಿ ಈಸ್ ಈಟಿಂಗ್ ಚಾಕ್ಲೇಟ್, ಸೊ ಹಿ ಈಸ್ ನಾಟ್ ರೀಡಿಂಗ್ ಅ ಬುಕ್. ಅವನು ಚಾಕ್ಲೇಟ್ ತಿಂತಾ ಇದ್ದಾನೆ, ಅದರಿಂದ ಅವನು ಬುಕ್ ಓದ್ತಾ ಇಲ್ಲ. ಹಿ ಈಸ್ ಈಟಿಂಗ್ ಚಾಕ್ಲೇಟ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಹಿ ಈಸ್ ನಾಟ್ ರೀಡಿಂಗ್ ಎ ಬುಕ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಅನ್ನೋದು ಕಂಜೆಕ್ಷನ್. ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ನ ಕಂಜೆಕ್ಷನ್ ಅನ್ನೋದು ಜಾಯಿನ್ ಮಾಡಿರೋದ್ರಿಂದ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇಟ್ ಕಂಟೈನ್ಸ್ ಎ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಫ್ರೆಂಡ್ಸ್ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್ ಅನ್ನೋದು ತಿಳಿಸ್ತಾ ಇರುತ್ತೆ. ಎಕ್ಸಾಂಪಲ್ಸ್, ಶಿ ಸ್ಮೈಲ್ಡ್ ಆಫ್ಟರ್ ಹಿ ಗೇವ್ ಹರ್ ಗಿಫ್ಟ್ಸ್. ಅವನು ಅವಳ ಗಿಫ್ಟ್ಸ್ ಕೊಟ್ಟ ಮೇಲೆ ಅವಳು ನಗ್ತಾ ಇದ್ಲು. ಶಿ ಸ್ಮೈಲ್ಡ್, ಅವಳು ನಗ್ತಾ ಇದ್ದಾಳೆ. ಏನಕ್ಕೆ ನಗ್ತಾ ಇದ್ದಾಳೆ? ಇದು ಇನ್ನೊಂದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಡಿಪೆಂಡೆಂಟ್ ಕ್ಲಾಸ್. ಹಿ ಗೇವ್ ಹರ್ ಗಿಫ್ಟ್ಸ್, ಅವನು ಅವಳಿಗೆ ಗಿಫ್ಟ್ಸ್ ಕೊಟ್ಟಿದ್ದಾನೆ. ಇದು ಇಂಡಿಪೆಂಡೆಂಟ್ ಕ್ಲಾಸ್. ಆಫ್ಟರ್ ಅನ್ನೋದು ಕಂಜೆಕ್ಷನ್. ಡಿಪೆಂಡೆಂಟ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ನ ಕನೆಕ್ಟ್ ಮಾಡಿದೆ. ಸೊ ಈ ಸೆಂಟೆನ್ಸ್ನ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಆಲ್ದೋ ಹಿ ವಾಸ್ ರಿಚ್ ಸ್ಟಿಲ್ ಹಿ ವಾಸ್ ನಾಟ್ ಹ್ಯಾಪಿ. ಅವನು ಶ್ರೀಮಂತನಾಗಿದ್ರೂ ಇನ್ನೂ ಅವನು ಹ್ಯಾಪಿಯಾಗಿಲ್ಲ. ಹಿ ವಾಸ್ ರಿಚ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಹಿ ವಾಸ್ ನಾಟ್ ಹ್ಯಾಪಿ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಆಲ್ದೋ ಅನ್ನೋದು ಕಂಜೆಕ್ಷನ್. ಆಲ್ದೋ ಸ್ಟಿಲ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್
ಇಂಡಿಪೆಂಡೆಂಟ್ ಕ್ಲಾಸ್ನ ಕನೆಕ್ಟ್ ಮಾಡಿರೋದ್ರಿಂದ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಇಫ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಯು ವಿಲ್ ಗೆಟ್ ಎ ನೋಟಿಫಿಕೇಶನ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್, ಯು ವಿಲ್ ಗೆಟ್ ಎ ನೋಟಿಫಿಕೇಶನ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಇಫ್ ಅನ್ನೋ ಕಂಜೆಕ್ಷನ್ ಡಿಪೆಂಡೆಂಟ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ನ ಕನೆಕ್ಟ್ ಮಾಡಿರೋದ್ರಿಂದ ಈ ಸೆಂಟೆನ್ಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ನಾವು ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನೋದು ಡಿಫ್ರೆನ್ಸ್ ಏನು ಅಂತ ನೋಡೋಣ ಫ್ರೆಂಡ್ಸ್. ಐ ಸಾ ಎ ಲಯನ್, ನಾನು ಸಿಂಹನ ನೋಡಿದೆ. ಕಂಪ್ಲೀಟ್ ಮೀನಿಂಗ್ ಇರೋದ್ರಿಂದ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಈಸ್ ನಥಿಂಗ್ ಬಟ್ ಸಿಂಪಲ್ ಸೆಂಟೆನ್ಸ್. ಐ ಸಾ ಎ ಲಯನ್ ಆ್ಯಂಡ್ ಇಟ್ ವಾಸ್ ಸ್ಲೀಪಿಂಗ್, ನಾನು ಸಿಂಹನ ನೋಡಿದೆ ಮತ್ತು ಅದು ಮಲಗಿದೆ. ಐ ಸಾ ಎ ಲಯನ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್, ಇಟ್ ವಾಸ್ ಸ್ಲೀಪಿಂಗ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಆ್ಯಂಡ್ ಅಂದರೆ ಕಂಜೆಕ್ಷನ್, ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ನ ಆ್ಯಂಡ್ ಅನ್ನೋದು ಜಾಯಿನ್ ಮಾಡಿದೆ. ಈ ಸೆಂಟೆನ್ಸ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಐ ಸಾ ಎ ಲಯನ್ ವಿಚ್ ವಾಸ್ ಆ್ಯಂಗ್ರಿ, ನಾನು ನೋಡಿರೋ ಸಿಂಹ ಕೋಪದಲ್ಲಿತ್ತು. ನಾನು ನೋಡಿರೋ ಸಿಂಹ ಕೋಪದಲ್ಲಿದೆ. ವಿಚ್ ವಾಸ್ ಆ್ಯಂಗ್ರಿ ಇದು ಡಿಪೆಂಡೆಂಟ್ ಕ್ಲಾಸ್, ಇನ್ನೊಂದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ. ಏನು ಕೋಪದಲ್ಲಿದೆ ಅಂದರೆ ಲಯನ್. ಐ ಸಾ ಎ ಲಯನ್. ಐ ಸಾ ಎ ಲಯನ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ವಿಚ್ ಅನ್ನೋದು ಕಂಜೆಕ್ಷನ್, ಇಂಡಿಪೆಂಡೆಂಟ್ ಕ್ಲಾಸ್ನ ಡಿಪೆಂಡೆಂಟ್ ಕ್ಲಾಸ್ನ ಕನೆಕ್ಟ್ ಮಾಡಿದೆ. ಸೊ ಇದು ನಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಅರ್ಥ ಆಯ್ತಾ ಫ್ರೆಂಡ್ಸ್? ತುಂಬ ಈಸಿನೇ. ಸಿಂಪಲ್ ಸೆಂಟೆನ್ಸ್ ಅಂದರೆ ಓನ್ಲಿ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಮಾತ್ರ ಇರುತ್ತೆ, ಕಂಪ್ಲೀಟ್ ಮೀನಿಂಗ್ ಇರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ನ ಕಾಮ ಪ್ಲಸ್ ಕಂಜೆಕ್ಷನ್ ಅನ್ನೋದು ಜಾಯಿನ್ ಮಾಡುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಇಂಡಿಪೆಂಡೆಂಟ್ ಕ್ಲಾಸ್ನ ಕಂಜೆಕ್ಷನ್ ಅನ್ನೋದು ಕನೆಕ್ಟ್ ಮಾಡಿ ಕಂಪ್ಲೀಟ್ ಮೀನಿಂಗ್ ಅನ್ನೋದು ತಿಳಿಸ್ತಾ ಇರುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ನ ಕಂಜೆಕ್ಷನ್ ಅನ್ನೋದು ಕನೆಕ್ಟ್ ಮಾಡಿ ಕಂಪ್ಲೀಟ್ ಮೀನಿಂಗ್ ಅನ್ನೋದು ತಿಳಿಸುತ್ತೆ. ನಿಮ್ಮ ಎಲ್ಲರಿಗೂ ನನ್ನ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.